ಹಾಯ್ ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ರತ್ನಂ ಯೂಟ್ಯೂಬ್ ಚಾನಲ್. ನಾನಿವತ್ತೊಂದು ಹೊಸ ರೆಸಿಪಿ ಅಂತಲೇ ಹೇಳ್ಬೋದು, ಯಾರು ಕೂಡ ತೋರಿಸಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ದೇಹಕ್ಕೆ ತುಂಬ ಒಳ್ಳೆಯದು ಕೂಡ, ಮಕ್ಕಳಿಗೆ ದೊಡ್ಡವರಿಗೆ ಹಿಡಿದು ಪ್ರತಿಯೊಬ್ಬರಿಗೂ ಒಳ್ಳೆಯದು. ಇದು ಹಳೆಯ ಕಾಲದ ತಿಂಡಿ ಅಂತಲೇ ಹೇಳ್ಬೋದು, ಸ್ವೀಟು. ಹಾಗೆ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹಾಗೆ ಏನಾದರೂ ನನ್ನ ಚಾನಲಲ್ಲಿ ಇಂಪ್ರೂವ್ಮೆಂಟ್ ಬೇಕು ಅಂತ ಅನಿಸಿದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ. ಹಾಗೆ ನಾನಿಲ್ಲೊಂದು ಪಾತ್ರೆಯನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಪಾತ್ರೆ ಕಾದ್ಮೇಲೆ ನಾನಿಲ್ಲಿ ಬೆಲ್ಲ ಹಾಕ್ಲಿಕ್ಕುಂಟು. ಹಾಗೆ ನಾನಿಲ್ಲಿ ಅಂಗನವಾಡಿಯಲ್ಲಿ ಬೆಲ್ಲ ಕೊಡ್ತಾರಲ್ಲ, ಆ ಬೆಲ್ಲದ ಒಂದು ಪ್ಯಾಕೆಟನ್ನು ಬಳಸ್ತಾ ಇದ್ದೀನಿ. ತುಂಬ ಹೆಲ್ದಿಯಾಗಿರುವಂಥ ಬೆಲ್ಲ ಇದು, ಮಕ್ಕಳಿಗಾಗಿರ್ಬೋದು ದೊಡ್ಡವರಿಗೆ. ಇದರಲ್ಲಿ ಐರನ್ ಆಗಿರ್ಬೋದು, ಕ್ಯಾಲ್ಸಿಯಂ, ಕಬ್ಬಿನಾಂಶ ಎಲ್ಲವೂ ಕೂಡ ಇದೆ. ನಮ್ಮ ದೇಹಕ್ಕೆ ಏನೆಲ್ಲ ಬೇಕೋ ಪ್ರತಿಯೊಂದು ಕೂಡ ಇದೆ. ಈ ಬೆಲ್ಲನೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ತಿಂದರೆ ತುಂಬ ಒಳ್ಳೆಯದಂತ ಹೇಳ್ತೀನಿ. ಎಲ್ಲೆಲ್ಲಿ ಯಾರ್ಯಾರಿಗೆ ಸಿಗತ್ತಲ್ಲ ಅಂಗನವಾಡಿಯಲ್ಲಿ ಬೆಲ್ಲ, ಆ ಕಾರಣಕ್ಕೆ ಹೇಳ್ತಾ ಇರೋದು. ಸಿಕ್ಕಿದಾಗ ಸಾಧ್ಯವಾದಷ್ಟು ಇದನ್ನು ತಿಂದ್ಕೊಂಡು ಬಿಡಿ ಅಂತ ಹೇಳಿ. ಮಕ್ಕಳು ಚಿಕ್ಕವರಿದ್ದಾಗ ಮಾತ್ರ ಅಂಗನವಾಡಿಯಲ್ಲಿ ಕೊಡ್ತಾರೆ, ಆ ಕಾರಣಕ್ಕೆ ಹೇಳ್ತಾ ಇರೋದು ನಾನು. ನನ್ನ ಮಗ ಚಿಕ್ಕವನಿದ್ದಾನಲ್ಲ, ಆ ಕಾರಣಕ್ಕೆ ನನ್ನ ಮಗನಿಗೋಸ್ಕರ ಕೊಡ್ತಾರೆ. ಹಾಗಾಗಿ ನಾವೆಲ್ಲರೂ ಕೂಡ ತಿಂತಾಯಿದ್ದೀವಿ ಇದನ್ನು. ಸುಮ್ಮನೆ ವೇಸ್ಟ್ ಮಾಡೋದು ಆ ಥರದ್ದೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಅಂತ ಕೇಳ್ತೀನಿ ಅಷ್ಟೇ. ಅಂಗನವಾಡಿಯಲ್ಲಿ ಏನೋ ಕೊಡ್ತಾರೆ ಅಯ್ಯೋ ಅಂತ ಹೇಳಿ ಅಂದ್ಕೊಂಡು ಅದನ್ನು ಏನು ಬಿಸಾಕೋದು ಅಥವಾ ಹಾಳು ಮಾಡೋದು ಆ ಥರದ್ದೆಲ್ಲ ಮಾಡಬೇಡಿ. ಸಾಧ್ಯವಾದಷ್ಟು ಆ ಬೆಲ್ಲವನ್ನು ಯೂಸ್ ಮಾಡಿ ಅಂತಲೇ ಕೇಳ್ತೀನಿ. ಹಾಗೆ ಈ ಬೆಲ್ಲವನ್ನು ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿದ್ರೂ ಹೆಚ್ಚು, ಇದು ಬೇಗ ಕರಗಿಬಿಡುತ್ತೆ. ಒಂಥರ ಸಕ್ಕರೆ ಥರನೇ ಇದ್ದಂಗೆ ಇರುತ್ತೆ ಈ ಬೆಲ್ಲ, ಪಟ ಕರಗಿಬಿಡುತ್ತೆ. ಆ ಕಾರಣಕ್ಕೆ ಇದ್ರದ್ದು ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿದೆ. ಇನ್ನೂ ಒಂಥರ ಜೇನುತುಪ್ಪದ ಫ್ಲೇವರ್ ಥರ ಬರುತ್ತೆ ನನಗಂತೂ ಈ ಬೆಲ್ಲದ್ದು. ನೋಡಿ ಚೆನ್ನಾಗಿ ಕರಗ್ತಾ ಇದೆ. ಹಾಗೆ ಇದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ನಾವು ಇದಕ್ಕೆ ಯಾವುದನ್ನು ವಸ್ತುವನ್ನು ಅಂತ ಹೇಳ್ತೀನಿ. ಬಾಳೆದಿಂಡಿಂದು ರೆಸಿಪಿ ನಾನು ಹೇಳಿದ್ದಲ್ಲ, ಅದರದ್ದು ಬಾಳೆದಿಂಡಿದ್ದು ಸ್ವೀಟ್ ಮಾಡ್ತಾಯಿದ್ದೀನಿ. ಅಂದರೆ ಬಾಳೆದಿಂಡು ಇದನ್ನು ಕಟ್ ಮಾಡಿ ರೌಂಡ್ ಶೇಪಲ್ಲಿ ಬಾಳೆದಿಂಡನ್ನು ಕಟ್ ಮಾಡಿ ನಾವು ಇದಕ್ಕೆ ಹಾಕ್ಲಿಕ್ಕೆ ಉಂಟು ಅಷ್ಟೇ. ನೋಡ್ತಾ ಇದ್ದೀರಲ್ಲ, ಬೆಲ್ಲ ಕರಗ್ತಾ ಇದೆ, ಕುದಿ ಕೂಡ ಬರ್ತಾ ಇದೆ. ಮತ್ತು ಇದು ಬೇಗ ಸಣ್ಣ ಉರಿಯಲ್ಲಿಟ್ಟರೂ ಕುದಿ ಬರ್ತಾಯಿದೆ, ನಿಲ್ಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಸ್ಟವನ್ನು ಒಂದ್ಸರಿ ಆಫ್ ಮಾಡ್ಕೊಳ್ಳೇಬೇಕಾಗತ್ತೆ. ಸಣ್ಣ ಉರಿಯಲ್ಲಿದ್ರೂ ಕುದಿ ಬಂದ ಮೇಲೆ ಬಂದು ಉಕ್ಕು ಬಿಡುತ್ತೆ. ಈಗ ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಬಾಳೆದಿಂಡನ್ನು ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ ನೋಡಿ. ಈಗ ನಾನು ಇದನ್ನು ಹಾಕುವಾಗ ಅಂದರೆ ಬಾಳೆದಿಂಡು ಜಾಸ್ತಿ ಅಂತ ಅನಿಸುತ್ತೆ, ಬೆಲ್ಲ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ. ಇದು ತುಂಬ ಕುದಿ ಬಂದು ಬೆಲ್ಲದ ಪಾಕ ಎಲ್ಲ ಇದಕ್ಕೆ ಹೀರ್ಕೊಂಡ ಮೇಲೆ ಇದು ತುಂಬ ಸಣ್ಣ ಆಗಿಬಿಡತ್ತೆ. ಅಂದರೆ ದೊಡ್ಡ ಬಂಡಿಯಲ್ಲೆಲ್ಲ ಹಾಕ್ತಾರಲ್ಲ, ಅವರು ಸ್ವಲ್ಪ ದಪ್ಪ ಕಟ್ ಮಾಡಿ ಹಾಕ್ತಾರೆ. ನಂದಿದು ಸಣ್ಣ ಪಾತ್ರೆ, ಆ ಕಾರಣದಿಂದ ನಾನು ಸ್ವಲ್ಪ ಸ್ಲೈಸಾಗಿ ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ಆ ಕಾರಣಕ್ಕೆ ನಾನಿಲ್ಲಿ ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಅದರದ್ದು ಪುಟಾಣಿ ಆಗಿಬಿಡುತ್ತೆ. ನಾನು ಆಗಾಗ ಈ ಥರದ ರೆಸಿಪಿಯನ್ನು ಮಾಡಿ ಇಟ್ಕೊತೀನಿ. ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಈ ಥರ. ಇದು ಫುಲ್ಲು ಇದಕ್ಕೆ ಹೀರ್ಕೊಳ್ಬೇಕು ರಸ, ಬೆಲ್ಲದ ಸ್ವೀಟೆಲ್ಲ ಇದಕ್ಕೆ ತುಂಬ ಹೀರ್ಕೊಳ್ಬೇಕು. ಮತ್ತು ಇದರಲ್ಲಿ ಏನಿದೆಯಲ್ಲ, ನೀರಿನ ಅಂಶ ಕೂಡ ಇದರಲ್ಲಿ ಬಿಟ್ಟುಬಿಡುತ್ತೆ. ಈಗ ಬೆಲ್ಲದಲ್ಲಿ ಬಿಟ್ಟುಬಿಡುತ್ತೆ. ಅದು ಕೂಡ ಸ್ವಲ್ಪ ದಪ್ಪ ಆಗಬೇಕಂದ್ರೆ ಗಟ್ಟಿ ಆಗಬೇಕು. ಆ ಕಾರಣಕ್ಕೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ವ ಅಷ್ಟೇ. ನೀಟಾಗಿ ಕುದಿಸ್ಕೊಂಡ್ರೆ ಆಯಿತು. ಈಗ ನೋಡಿ ಫುಲ್ ಇದೆ ಅಂತ ಅನ್ಸುತ್ತಲ್ಲ, ಕಡೆಗೆ ಅದು ತುಂಬ ಸಣ್ಣ ಆಗಿಬಿಡುತ್ತೆ. ಅದೇ ಇಷ್ಟಿಷ್ಟು ದೊಡ್ಡ ರೋಲ್ ಕೂಡ, ಪೀಸ್ ಕೂಡ ಇಷ್ಟಿಷ್ಟು ಚಿಕ್ಕ ಪುಟಾಣಿದಾಗ್ಬಿಡುತ್ತೆ ಇದು ಕುದಿ ಬಂದಮೇಲೆ. ಹಾಗೆ ಇದು ಆವಾಗ ನಾವು ಚಿಕ್ಕವರಿದ್ದಾಗೆಲ್ಲ ಕಬ್ಬನ್ನು ಯಾರನ್ನು ಮಾಡ್ತಿದ್ರು, ಅಥವಾ ಕಬ್ಬಗಾಣ ಅಂತ ಹೇಳ್ತಾರೆ, ಅಲ್ಲೆಲ್ಲವ ಇದನ್ನು ಮಾಡ್ತಾಯಿದ್ರು. ಅಂದರೆ ದೊಡ್ಡ ಬಂಡಿಯಲ್ಲಿ, ಅದು ಏನಂತಾರೆ, ಮುಂಚೆ ಒಂದು ದೊಡ್ಡ ಬಂಡಿಗೆ ಏನೋ ಅಂತ ಕರಿತಿದ್ರು, ನನಗೆ ಗೊತ್ತಿಲ್ಲ. ಅದರಲ್ಲಿ ಬೆಲ್ಲ ಕುದಿಯುವಾಗ, ಅಂದರೆ ಈ ಥರ ನೊರೆ ಬರುವ ಟೈಮಲ್ಲೆಲ್ಲವ ಈ ಥರ ಬಾಳೆದಿಂಡನ್ನು ಪೀಸನ್ನು ಮಾಡಿ ರೌಂಡ್ ಶೇಪದಲ್ಲಿ ಪೀಸಾಗಿ ಮಾಡಿ ಒಂದು ದಾರದ ಸಹಾಯದಲ್ಲಿ, ಅಂದರೆ ದಾರಕ್ಕೆ ಓಡಿಸ್ತಿದ್ರು. ಅಂದರೆ ಬೆಲ್ಲದಲ್ಲಿ ಹಾಕ್ಬಿಟ್ಟು ತೆಗಿಲಿಕ್ಕೆ ಕಷ್ಟ ಆಗುತ್ತಲ್ಲ, ದಾರದಲ್ಲಿ ಕಟ್ಟಿ ಕೆಳಗಡೆ ಬಿಡ್ತಾಯಿದ್ರು. ಅಂದರೆ ಬೆಲ್ಲದ ಪಾಕದಲ್ಲಿ ಬಿಡ್ತಾಯಿದ್ರು. ಅದು ಕುದಿ ಬಂದ ತಕ್ಷಣ ಎಷ್ಟೊತ್ತು ಬೇಕೋ ಅಷ್ಟೊತ್ತನ್ನು ಅದು ಬೆಲ್ಲ ಹೀರ್ಕೊಳ್ತಿತ್ತು. ಆಮೇಲೆ ಅವ್ರು ತಗೊಳ್ತಿದ್ರು ಅಷ್ಟೇ. ತೆಕ್ಕೊಂಡು ಬೆಲ್ಲವನ್ನು ಚೆನ್ನಾಗಿ ಕುದಿಸಿ ಬೆಲ್ಲ ಡಬ್ಬಿಗೆಲ್ಲ ಬೆಲ್ಲವನ್ನು ಹಾಕ್ತಿದ್ರು. ಇದನ್ನು ಒಂಥರ ಸ್ವೀಟ್ ಥರ ಮಾಡಿ ಹಾಗೆ ಡ್ರೈ ಆಗಿ ಇಟ್ಬಿಡ್ತಿದ್ರು. ಅದು ತಿನ್ನಲಿಕ್ಕೆ ಮಾತ್ರ ಸಖತ್ತಾಗಿರ್ತಿತ್ತು, ಅಷ್ಟು ರುಚಿ ಇರ್ತಿತ್ತು ಆವಾಗ. ಈಗ ನಾವೇ ಮನೆಯಲ್ಲೇ ಆ ಥರ ಸ್ವೀಟನ್ನು ಮಾಡ್ಕೊಳ್ಬೋದು ಹೇಳಿ ಅಷ್ಟೇ. ಆ ಕಾರಣದಿಂದ ಅಷ್ಟೊಂದು ರುಚಿ ಸಿಗದೇ ಇದ್ದರೂ ಕೂಡ ಇದು ಸುಮಾರಿಗೆ ಅದರದ್ದು ಅರ್ಧದಷ್ಟು ಆ ರುಚಿ ನಮಗೆ ಸಿಗತ್ತೆ ಹೇಳಿ. ಆ ಕಾರಣಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಬಾಳೆದಿಂಡು ಕೂಡ ತುಂಬ ಒಳ್ಳೆಯದು, ಬೆಲ್ಲ ಕೂಡ ದೇಹಕ್ಕೆ ತುಂಬ ಒಳ್ಳೆಯದು.
ಆ ಕಾರಣಕ್ಕೆ ಮಕ್ಕಳಿಗೆ ಕೂಡ ಈ ಥರ ಮಾಡಿಕೊಟ್ರೆ ಸ್ವೀಟ್ ರೂಪದಲ್ಲಿ ಅವ್ರ ಮಕ್ಕಳು ಕೂಡ ತಿಂತಾರಲ್ಲ, ಒಂದೊಂದು ಪೀಸ್ ತಿಂದರೆ ಸಾಕು, ಅಷ್ಟೇ ಸಾಕಾಗುತ್ತೆ ಮಕ್ಕಳಿಗೂ ಕೂಡ ದೊಡ್ಡವರಿಗೂ ಕೂಡ. ಒಂದೊಂದೇ ಪೀಸು, ದಿನಕ್ಕೊಂದು ಪೀಸು ಅಥವಾ 2 ದಿನಕ್ಕೊಂದು ಪೀಸ್ ತಿಂದ್ರೂ ಕೂಡ ಸಾಕಾಗುತ್ತೆ. ನೋಡಿ ಚೆನ್ನಾಗಿ ಕುದಿ ಬಂದು ಚೆನ್ನಾಗಿ ಪಾಕ ಎಲ್ಲವೂ ಹೀರ್ಕೊಂಡು ಬಿಟ್ಟಿದೆ ಇದರಲ್ಲಿ, ನೋಡ್ತಾ ಇರ್ಬೋದು. ನೋಡಿ ಬಾಳೆ ದಿಂಡಿನ ಸ್ವೀಟ್ ರೆಡಿಯಾಗಿದೆ. ನೋಡಲಿಕ್ಕೂ ಕೂಡ ಎಷ್ಟು ಸಖತ್ತಾಗಿದೆಯೋ, ತಿನ್ನಲಿಕ್ಕೂ ಕೂಡ ಅಷ್ಟೇ ಸಖತ್ತಾಗಿದೆ. ಒಮ್ಮೆ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಅಂತಲೇ ಹೇಳ್ತೀನಿ. ಹಾಗೆ ತಿಂದು ನೋಡಿ, ನನಗೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.